ಪಾವಗಡ ತಾಲೂಕಿನ ಕ್ಯಾತ್ಕೇನಗೆರೆ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಚರ್ಚ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಬುಧವಾರ ತುಮಕೂರು ಜಿಲ್ಲಾ SP ಅಶೋಕ್ ಅವರು ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ. ಎಕ್ಸಾಮಲ್ಲಿ ಓದ್ಕೊಂತಿದ್ದಾನೆ, ತೊಂದರೆ ಕೊಡ್ತೀರ ಅಂತ ಅವರ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡಿದ್ರೆ ನಾವು ಹೋಗ್ಬಿಟ್ಟು ಈ ಥರ ಮೈಕ್ ಸಿಸ್ಟಮ್ ನಿಲ್ಲಿಸಿ ಅಂದರೆ ನಾವು ನಿಲ್ಲಿಸಲ್ಲ, ನಾವು ಚರ್ಚ್ ಮಾಡ್ತಿರೋದು, ನಿಮ್ಗೆ ಇಷ್ಟ ಬಂದು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವತ್ತೂ ಕೇರ್ ಮಾಡಿಲ್ಲ ಅವರು. SLC ಹುಡುಗ ಅಲ್ಲಿ ಚರ್ಚ್ ಪಕ್ಕದ ಮನೆಯಲ್ಲೇ ಇದ್ದಾನೆ ಸರ್. ಅವನಿಗೂ ತೊಂದರೆ ಕೊಟ್ಟಿದ್ದಾರೆ. ಓದಬೇಕಾದ್ರೂ ನಾವು ಹೋಗಿ ಹೇಳ್ದಾಗೆಲ್ಲ ಇವರು ರೌಡಿಸಮ್ ಥರ ಇದು ಮಾಡೋದು ಅಲ್ಲಿ. ಅವನಿಗೆ ಲಂಚ ಕೊಟ್ಟು ಇದು ಮಾಡಿದ್ರೆ ಏನು ಮಾಡ್ತಾರೆ, ಏನೋ ಎಕರೆಗೆ ಪಾಣಿ ಹುಟ್ಟಿಸಿದ್ದಾರೆ, ಅವೆಲ್ಲ ರದ್ದು ಮಾಡಿಸ್ತಾರೆ. ಈಗ ಬಡವರಿಗೆ ಒಂದು ಸೈಡ್ ಮಾತ್ರ ಆಡ್ಕೊಡ್ರಿ, ಆ ಪಾಣಿ ಆಧಾರ ಇರೋವೆಲ್ಲ ಕ್ಯಾನ್ಸಲ್ ಮಾಡಬೇಕು. ಯಾವುದೇ ಆಗಲಿ ಪಟಾಕಿ ಕಟ್ ಮಾಡ್ತಾರೆ ಸರ್ ನೈಟ್ ಟೈಮ್ 10 ಗಂಟೆ 12 ಗಂಟೆ ಆಗಲಿ. ನಾವು ಯಾರಿಗೆ ಹೇಳ್ಕೋಬೇಕು? ಊರ್ ಗ್ರಾಮಸ್ಥರಾಗಿ ಬೇರೆ ಊರಿಂದ ಬಂದದ್ದೇ ದಬ್ಬಾಳಿಕೆ ಆದ್ರೆ ನಾವು ಇನ್ನು ಯಾರಿಗೆ ಹೇಳ್ಬೇಕು ಸ್ವಾಮಿ? ಪೊಲೀಸರಿಗೆ ಹೇಳಿ. ನಾವು ಲಕ್ಷ್ಮಣ ಸಾಹೇಬ್ರಿಗೆ ಹೇಳಿದ್ವಿ ಸರ್, ಈ ತರ ಮಾಡ್ತಾರಂತ ಹೇಳಿದ್ವಿ. ಅದೇ ಅವ್ರಿಗೆ ಕಲ್ಸ್ಬಿಟ್ಟು ಹೇಳಿದ್ವಿ, ಹಿಂಗೆಲ್ಲ ಮಾಡ್ಬೇಡಿ ಅಂತ ಹೇಳಿದ್ವಿ. ಹ್ಞೂ ಮಾಡ್ಯಾರ ಸ್ವಾಮಿ. ಆಯ್ತು, ನಾನು ಮಾಡಿಸ್ತೀನಪ್ಪ, ನಾನು ಮಾಡಿಸ್ತೀನಿ. ಸ್ವಾಮಿ, ನಾವು ಕಾನೂನು ಪದ್ಧತಿಯಾಗಿ ನಾವು ಕಾನೂನು ತಗೊಂಬಕ್ಕಾಗಲ್ಲ ಕೈಯಲ್ಲಿ. ಆಯ್ತು, ಈಗ ಒಂದು ವುಮೆನ್ ಮಿಸ್ಸಿಂಗ್ ಕೇಸ್ ತಗೊಂಡು ಏನು ಕ್ರಮ ಆಗಬೇಕು ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಕರೆದು ಮಾತಾಡಿದ್ದಾರೆ. ಅವಳು ಏನು ಹೆಣ್ಮಕ್ಳು ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಪ್ರಕಾರ ಇವರು ನಡ್ಸ್ಕೋಬೇಕು ಪೊಲೀಸರು. ಬಟ್ ಅದು ಸಿಂಗಲ್ ಕೇಸಸ್ಸಲ್ಲೇ ಆಗಿದ್ರೆ, ಈ ಥರ ಎಲ್ಲರೂ ಈ ಥರ ಈಗ ಆಗ್ತಾ ಇದೆ ಅನ್ನೋದೇನಾದರೂ ಇದ್ದರೆ ನಾವು ಹೆಚ್ಚು ವಿಚಾರಣೆ ತಗೊಂಡು, ಆ ಥರ ಏನಾದರೂ ಇದ್ದರೆ ನಾವು ಗಂಭೀರವಾಗಿ ತಗೊಂಡು ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಆಯಿತಾ? ಎರಡನೇ ವಿಚಾರ, ಅದೇ ಊರಲ್ಲಿ ವಿತೌಟ್ ಪೊಲೀಸ್ ನಾಲೆಡ್ಜ್ ಯಾವುದೇ ತಾವು ದಯವಿಟ್ಟು ಮಾಡಬೇಡಿ. ನಾವು ಡೆಫಿನೆಟ್ ಆಗಿ ನಿಮ್ಮ ಪರವಾಗಿದ್ವಿ. ನೀವು ಈ ಊರವರು, ಇಲ್ಲಿ ಮನೆಯಲ್ಲಿ ಇರುವರು, ಇಲ್ಲೇ ಹುಟ್ಟಿರುವರು, ನಿಮಗೆ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ನಿಮ್ಮ ಏನು ಸಮಸ್ಯೆಗಳಿವೆ ಅದು ಕೇಳಿ ನಾವು ಮುಂದಕ್ಕೆ ಕೆಲಸ ಮಾಡ್ತೀವಿ. ಈಗ ಅವ್ರು ಏನಿದ್ದಾರೆ ಅವರು ಇಲ್ಲಿ ಬರಬೇಕು ಅಂದರೆ ಅವ್ರು ಪ್ರಾಪರ್ ರೂಲ್ಸ್, ರೆಗ್ಯುಲೇಷನ್ಸ್, ಪರ್ಮಿಷನ್ಸ್ ಎಲ್ಲ ತೊಗೊಂಡು, ಎಲ್ಲರೂ ನಿಮ್ಮ ಊರವರ ಒಪ್ಪುದೆಲ್ಲ ತೊಗೊಂಡು ಆಮೇಲೆ ಅವರು ಕ್ರಮ ಮಾಡಬೇಕಾಗುತ್ತೆ. ಸುಮ್ಮನೆ ಇಲ್ಲಿ ಬಂದು ನಿಮ್ಮ ನಾಲೆಡ್ಜ್ ಇಲ್ಲದೆ ಒಂದು ವಿಚಾರಕ್ಕೆ ಮನೆ ತೊಗೊಂಡು ಇನ್ನೊಂದು ವಿಚಾರ ಮಾಡೋಕ್ಕೆ ಅವಕಾಶ ಇಲ್ಲ. ಏನೇ ಇದ್ರೂ ಕಾನೂನು ಪರವಾಗಿ ಮಾಡಬೇಕು. ಆಯಿತಾ? ಸೊ ಇದು ಬಿಟ್ಟು ಬೇರೆ ಏನಾದರೂ ಸಮಸ್ಯೆಗಳಿದ್ದರೆ ತಾವು ಹೇಳಬಹುದು. ಇಲ್ಲ ಅಂದರೆ ನಾನು ಇನ್ನೊಂದು ಸಾರಿ ಎಲ್ಲ ವಿಚಾರದಲ್ಲಿ ತಿಳ್ಕೊಂಡು ಹೋದ್ರೆ ನೋಡ್ಕೊಂತೀವ ಅನ್ನೋದು. ಈ 100 ಜನ ಅವತ್ತು ಬಂದಾರೆ ಚರ್ಚ್ ಈ ಥರ ನೀವು ಮಾಡಬೇಡ್ರು ಅಂತ. ಅವತ್ತು ಅಂದಾನೆ ಅವನು ಒಬ್ಬ ಹುಡುಗ, ನಿಮ್ಮನ್ನೆಲ್ಲ ನೋಡ್ಕೊಂತೀನಿ ಅಂತ ಅಂತಾನೆ. ದಬ್ಬಾಳಿಕೆ ಮಾಡೋದು ಇವೆಲ್ಲ ಜಾಸ್ತಿ ಇದಾವೆ ಸ್ವಾಮಿ ಅವ್ರ ಹತ್ರ. ಈ ಮನೆ ಪಕ್ಕದಾಗ ಸೌಂಡ್ ಮಾಡೋದು. ಅವರೆಲ್ಲ ಒಂದಿಬ್ರು ಅಣ್ತಮ್ರು ಬೇರೆ ಔಟ್ಸೈಡಿಂದ ಬಂದಾರೆ, ತಿಮ್ಮನಹಳ್ಳಿಯಿಂದ, ಕೇಟಿಹಳ್ಳಿಯಿಂದ ಎಲ್ಲ ಬಂದು ನಿಮ್ದೇನು ನೋಡ್ಕೊಂತೀವಿ. ಅವರೆಲ್ಲ ದೌರ್ಜನ್ಯ ದಬ್ಬಾಳಿಕೆ ಜಾಸ್ತಿ ಆಗೈತೆ ಸ್ವಾಮಿ. ಯಾರ ಹತ್ರ ಹೇಳ್ಕೊಂಬಕ್ಕಿಲ್ಲ. ನಾವು ಲಕ್ಷ್ಮಣ ಸಾರ್ ಹತ್ರ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಈ ಥರ ಮಾಡ್ತಾರಂತ. ನಾವು ತಿಂಗಳು GST ಮೀಟಿಂಗ್ ನಾವು ಹೋಗ್ತೀವಿ ಅಲ್ಲಿ ತಿರುಮಣಿ ಹತ್ರ. ಆವಾಗ ಕಂಪ್ಲೇಂಟ್ ಮಾಡಿದ್ದೆ ಸಾಹೇಬ್ ಹತ್ರ, ಈ ಥರದ್ದು ದೌರ್ಜನ್ಯ ದಬ್ಬಾಳಿಕೆ ಆಗ್ತೈತೆ. ಮನೆ ಮುಂದೆ ಪಕ್ಕದಾಗ ಬಂದು ಪಟಾಕಿ ಹೊಡೆಯೋದು. ಏನು ನಿಮ್ದೆಲ್ಲ ಸ್ವಾಮಿ, ಅವ್ರು ಯಾವಾಗ ಸಿಕ್ಕರೆ ಅವಾಗೆ ಬರ್ತ್ಡೇ ಆಚರಣೆ ಮಾಡ್ಕೊತಾರೆ ಸ್ವಾಮಿ. ಈಗ ನಾವು 9 ಗಂಟೆಗೆ ಮಕ್ಕಳು ಮರಿ ಎಲ್ಲ ಮಾಡ್ಕೊಂಡಿರ್ತೀವಿ. ನೀವು ಸಡನ್ ಆಗಿ ಬಂದು ಪಟಾಕಿರಿ, ನಾವು ಯಾರಿಗೆ ಹೇಳ್ಕೋಬೇಕು? ನಾವು ಸಬ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಏನು ಕಂಡು ಬರುತ್ತೆ ಅದ್ರ ಪ್ರಕಾರ ನಾವು ಕ್ರಮ ತಗೊಂಡು ಅವ್ರ ಮೇಲೆ ಗಂಭೀರ ಕಾನೂನು ಮಾಡ್ತೀವಿ. ಇದೇ ರೀತಿ ಇನ್ನು 10-12 ಚರ್ಚ್ಗಳು ನಿರ್ಮಾಣ ಮಾಡಿದ್ದಾರೆ ಸರ್ ತಾಲೂಕಲ್ಲಿ. ಅದಕ್ಕೂ ಸಮೇತ ಮಾಡಕ್ಕೆ ಒಂದು ಪರ್ಮಿಷನ್ PDO ಹತ್ರ ಆಗಲಿ, ಬೇರೆ ಕನ್ಸರ್ನ್ ಅಥಾರಿಟೀಸ್ ಏನು ಪರ್ಮಿಷನ್ ತೊಗೊಂಡಿದ್ದಾರಾ, ಅದು ಕಾನೂನು ಪ್ರಕಾರ ಮಾಡ್ತಾ ಇದ್ದಾರಾ ಅನ್ನೋದು ನಾವು ಚೆಕ್ ಮಾಡಿ ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ತಗೊಳ್ತೀವಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.